ವೀಕ್ಷಕರೇ, ಸಿಂಹ ರಾಶಿಯವರಿಗೆ 2026ರಲ್ಲಿ ಪ್ರಮುಖವಾಗಿರತಕ್ಕಂತ 3 ಗುಟ್ಟುಗಳು ಯಾವುದು, 3 ಎಚ್ಚರಿಕೆಗಳು ಯಾವುದು, 3 ಪರಿಹಾರಗಳು ಯಾವುದು, ಇದರಿಂದ ನಿಮ್ಗೆ ಏನ್ ಬೆನಿಫಿಟ್ ಆಗುತ್ತೆ? 2026 ಅತ್ಯಂತ ಯಶಸ್ವಿಯಾಗಿ ಕಳೆಯಬೇಕು, ನಾನು ಸಕ್ಸಸ್ಫುಲ್ ಆಗಿ ಇರಬೇಕು ಅಂತಂದ್ರೆ ಇದು ತಿಳಿದಿರಲೇಬೇಕು. ಇದು ತಿಳಿದ್ರೆ ಮಾತ್ರ ನಿಮ್ಗೆ 2026 ಖಂಡಿತವಾಗಿಯೂ ಸಕ್ಸಸ್ ಅನ್ನುವಂಥದ್ದು ಸಿಗುತ್ತೆ. 3ರ ಫಾರ್ಮುಲಾ ಇದು ಹೇಗಿದೆ ಅನ್ನೋದು ವಿಡಿಯೋ ಎಲ್ಲ ನೋಡೋದ ಮೇಲೆ ನೀವು ಕಾಮೆಂಟ್ ಮಾಡಿ ತಿಳಿಸ್ತೀರಿ. ಅಷ್ಟೊಂದು ನಿಮಗೆ ಒಂದು ಭರವಸೆ ಕೊಡ್ತೀನಿ. ಯೂಟ್ಯೂಬ್ ನಲ್ಲಿ ಸಾಕಷ್ಟು ವಿಡಿಯೋಗಳನ್ನ ನೀವು ಇಲ್ಲಿಗಾಗಲೇ ನೋಡಿರಬಹುದು, ಆದ್ರೆ ಈ ವಿಡಿಯೋ ನಿಮಗೆ ತುಂಬಾ ಡಿಫರೆಂಟ್ ಆಗಿರುತ್ತೆ ಅನ್ನುವಂತ ಮಾತನ್ನ ಕೊಡ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ವೀಕ್ಷಕರೇ, ಸೂರ್ಯನ ಅಧಿಪತಿ, ಸೂರ್ಯನಂತೆ ನೀವು ಪ್ರಕಾಶಮಾನವಾದ ವ್ಯಕ್ತಿತ್ವವನ್ನ ಹೊಂದಿರತಕ್ಕಂಥವ್ರು ಸಿಂಹರಾಶಿಯವರು. ಆತ್ಮವಿಶ್ವಾಸ, ಅಧಿಕಾರ, ಕ್ರಿಯಾಶೀಲತೆ ನಿಮ್ಮ ರಕ್ತದಲ್ಲೇ ಇರತಕ್ಕಂಥದ್ದು. ಅಂತಹ ವೈವಿಧ್ಯಮಯವಾಗಿರ್ತಕ್ಕಂತಹ ವ್ಯಕ್ತಿ ಸೂರ್ಯನ ಒಂದು ಅಸ್ತಿತ್ವದಿಂದ, ಸೂರ್ಯನ ಅಧಿಪತ್ಯದಿಂದ ಮತ್ತು ಅಗ್ನಿತತ್ವದ ರಾಶಿ ಆಗಿರುವುದರಿಂದ ನಿಮ್ಮಲ್ಲಿ ಎದೆಯುಬ್ಬಿಸಿ ನಿಲ್ಲುವಂತಹ ಧೈರ್ಯ ಇರುತ್ತೆ, ಉತ್ಸಾಹ ಇರುತ್ತೆ ಮತ್ತು ಸವಾಲುಗಳನ್ನ ಎದುರಿಸುವುದು ನಿಮಗೆ ಒಂದು ಕಲೆ ಅಂತ ಹೇಳ್ಬೋದು. ಹಠ ಇರುತ್ತೆ, ಜಾಣ್ಮೆ ಇರುತ್ತೆ, ಬುದ್ಧಿವಂತಿಕೆ ಇರುತ್ತೆ. ಆ ಎಲ್ಲ ಮಿಶ್ರಣವೇ ಸಿಂಹ ರಾಶಿಯವರು ಅಂತ ಹೇಳ್ಬೋದು. ಮತ್ತೆ ಸ್ಥಿರ ಸ್ವಭಾವ, ನಂಬಿಕೆಯ ಒಂದು ಉಳಿಸ್ಕೊಳ್ಳೋದಕ್ಕಾಗಿ ಎಂತಹ ತ್ಯಾಗವನ್ನು ಮಾಡೋದಕ್ಕಾದ್ರೂ ಸಿದ್ಧ. ಮಾತು ಕೊಟ್ರು ಅಂತಂದ್ರೆ ಮುಗಿದೋಯ್ತು. ರಾಮನ ಮಾತಿನಂತೆ, ರಾಮನ ವಾಗ್ದಾನದಂತೆ, ಭೀಷ್ಮನ ಪ್ರತಿಜ್ಞೆಯಂತೆ ಮಾತನ್ನ ಕೊಟ್ರು ಅಂತಂದ್ರೆ ಕೊಟ್ಟಂತ ಮಾತಿಗೆ ಕಟಿಬದ್ಧವಾಗಿ ನಿಲ್ಲುವಂತಹ ವ್ಯಕ್ತಿ ಮತ್ತು ನಂಬಿದವರಿಗೆ ಎಂದಿಗೂ ಕೈ ಬಿಡ್ತಕ್ಕಂಥವ್ರಲ್ಲ. ಅದು ಸ್ತ್ರೀಯರೇ ಇರ್ಬೋದು, ಪುರುಷರೇ ಇರ್ಬೋದು. ಹಿಡಿದಂತಹ ಹಠ ಬಿಡಲಾರದಂತಹ ಛಲಗಾರರು ಅಂತ ಹೇಳ್ಬೋದು. ಇನ್ನು ನಿಮ್ಮನ್ನ ಹೃದಯ ವೈಶಾಲ್ಯತೆ ಇರುತ್ತೆ, ದಾನಶೀಲವಾಗಿರ್ತಕ್ಕಂಥ ಕರುಣೆ ಇರುತ್ತೆ, ಗುಣ ಇರುತ್ತೆ, ದಾನದ ಗುಣ ಇರುತ್ತೆ. ನಿಮ್ಮಲ್ಲಿ ನಂಬಿ ಬಂದವರನ್ನ ಯಾವತ್ತಿಗೂ ಕೈ ಬಿಡೋದಿಲ್ಲ. ಅಶಕ್ತರಿಗೆ ಆಸರಿಯಾಗಿ ನಿಲ್ಲುವಂತಹ ಗುಣ ನಿಮ್ಮನ್ನ ಎತ್ತರಕ್ಕೆ ಬೆಳೆಸುವಂತಹ ಸಾಧ್ಯತೆಗಳಿರುತ್ತೆ. ಸಭೆ ಸಮಾರಂಭಗಳಲ್ಲಿ ಎಲ್ಲರ ಗಮನವನ್ನ ಸೆಳಿತಕ್ಕಂತಹ ನಿಮ್ಮ ಸಹಜವಾದ ಗುಣ ಇರುತ್ತೆ. ನೀವು ಸೆಂಟರ್ ಆಫ್ ಅಟ್ರಾಕ್ಷನ್ ಇರ್ತೀರಿ. ನೀವೆಲ್ಲೇ ಇದ್ರೂ ಕೂಡ ಮಿಂಚ್ತಾ ಇರ್ತೀರಿ ಸೂರ್ಯನಂತೆ. ನಿಮ್ಮ ವಿಷಯಗಳು ಅಲ್ಲಿ ಚರ್ಚೆ ಇರುತ್ತೆ. ಹೌದು ಅಲ್ಲ ನೋಡಿ, ಬೇಕಿದ್ರೆ ನಿಮ್ಮ ಸಿಂಹರಾಶಿಯವರು ಅಂತಂದ್ರೇನೆ ಹಾಗೆ ಒಂದು ಸೂರ್ಯನಂತೆ ಪ್ರಕಾಶಮಾನವಾಗಿರುವಂತದ್ದು. ಜನರು ನಿಮ್ಮನ್ನ ಪ್ರೀತಿಯಿಂದ ಅಥವಾ ಗೌರವದಿಂದ ಅಥವಾ ಭಯದಿಂದ ಕಾಣುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇರತಕ್ಕಂಥದ್ದು. ಇಂತಹ ವಿಶಿಷ್ಟವಾಗಿರ್ತಕ್ಕಂಥ ಗುಣ ಇರತಕ್ಕಂಥ ಸಿಂಹರಾಶಿಯವರಿಗೆ 2026ರಲ್ಲಿ ಯಾವುದು ಆ 3 ಗುಟ್ಟುಗಳು, ಸಕ್ಸಸ್ಫುಲ್ ಫಾರ್ಮುಲಾ ಕೊಡುವಂತ ಗುಟ್ಟುಗಳು ಯಾವುದು, ಮತ್ತೆ 3 ಎಚ್ಚರಿಕೆ ಸದಾ ನೆನಪಿನಲ್ಲಿ ಇಟ್ಕೋಬೇಕಾದದ್ದು ಯಾವುದು, ಮತ್ತೆ 3 ಅದ್ಭುತವಾದ ಪರಿಹಾರಗಳು ಯಾವುದು ಅನ್ನೋದ್ರ ಬಗ್ಗೆ ತಿಳಿಸೋಣ. ಆದ್ರೆ ಮೊದಲಿಗೆ ಎಚ್ಚರಿಕೆಗಳ ಬಗ್ಗೆ ನೋಡ್ಬಿಡೋಣ. ಏನಿದೆ ಈ 2026ರಲ್ಲಿ ಪ್ರಮುಖ 3 ಎಚ್ಚರಿಕೆಗಳು ಯಾವುದು ಅಂತಂದ್ರೆ, ನೋಡಿ, ನಿಮ್ಮ ಹಠ. ನಾನು ಈ ಹಿಂದಿನ ವಿಡಿಯೋದಲ್ಲೂ ಹೇಳಿದ್ದೀನಿ, ನಿಮ್ಮ ಒಂದು ಏನಾಗುತ್ತೆ, ಒಂದು ಹಿಡಿದಂತಹ ಹಠವನ್ನ ಬಿಡಲಾರದಂತಹ ಒಂದು ಭಾವನೆ ಇರುತ್ತೆ. ಆದ್ರೆ ಅದು ಕೆಲವೊಮ್ಮೆ ಅತಿರೇಕಕ್ಕೆ ಹೋಗಿ ಅದು ಸ್ವಲ್ಪ ಏನಾಗುತ್ತೆ, ಬಂಧುತ್ವದಲ್ಲಿ ಅಥವಾ ಜನಗಳ ಮನಸ್ಸಿನ ಮೇಲೆ ನಿಮಗೆ ಅರಿವಿಲ್ಲದಂತೆ ಬೇರೆ ರೀತಿಯಲ್ಲಿ ಪರಿಣಾಮಗಳಾಗುವಂತ ಸಾಧ್ಯತೆ ಇರುತ್ತೆ. ನೀವು ಆಮೇಲೆ ಮರಗುತ್ತೀರಿ, ನಾನು ಕೋಪ ಮಾಡ್ಕೋಬಾರ್ದಾಗಿತ್ತು, ಹೇಳ್ಬಾರ್ದಾಗಿತ್ತು, ಈ ರೀತಿ ಇದು ಮಾಡಬಾರ್ದಾಗಿತ್ತು ಅನ್ನುವಂತ ಭಾವನೆ ಆಮೇಲೆ ಬರುತ್ತೆ. ತಡ ಆಗಿರುತ್ತೆ, ಅಷ್ಟೊತ್ತಿಗೆ ಬಹಳಷ್ಟು ಸಮಯ ಮಿಂಚಿ ಹೋಗಿರುತ್ತೆ. ಎಷ್ಟೋ ಸಲ ನೀವೇ ಪಶ್ಚಾತ್ತಾಪ ಪಟ್ಟಿರ್ತೀರಿ. ಆದ್ರೆ ಸಮಯ ಹೋದ್ಮೇಲೆ ಪಶ್ಚಾತ್ತಾಪ ಪಟ್ಟರೆ ಪ್ರಯೋಜನ ಇಲ್ಲ. ಸಮಯ ಇದ್ದಾಗಲೇ ಅದ್ರ ಬಗ್ಗೆ ಅರಿವಿರಬೇಕು. ಇದು ನಿಮ್ಮ ಎಚ್ಚರಿಕೆ. ಇದು ಏನು ಅಂತಂದ್ರೆ, ನಿಮ್ಮ ಕೋಪದ ಮೇಲೆ ಹಿಡಿತವನ್ನ ಇಟ್ಕೋಬೇಕು, ಸಿಟ್ಟನ್ನ ನಿಯಂತ್ರಣದಲ್ಲಿ ಇಟ್ಕೋಬೇಕು, ಅಹಂಭಾವನೆ ಕಡಿಮೆ ಮಾಡ್ಕೋಬೇಕು, ಎಲ್ಲರೊಂದಿಗೂ ಪ್ರೀತಿಯಿಂದ ಇರಬೇಕು, ಎಲ್ಲರ ಜೊತೆ ಬೆರೆಯುವಂತ ಮನಸ್ಥಿತಿ ಈ ವರ್ಷ ನಿಮ್ಮದಾಗಿರಬೇಕು. ಇದನ್ನು ಕೂಡ ನಿಮ್ಮ ಮನಸ್ಸಿನಲ್ಲಿ ಇಟ್ಕೊಂಡ್ರೆ 2026 ಬಹಳ ಅದ್ಭುತವಾಗಿರುವಂತಹ ಲಕ್ಷಣಗಳು ಕಂಡು ಬರುತ್ತೆ. ಇದು ಒಂದು ಎಚ್ಚರಿಕೆ. ಇನ್ನು 2ನೇ ಎಚ್ಚರಿಕೆ, ಈ ಹಿಡಿದಿರತಕ್ಕಂತ ಕೆಲಸಗಳು ಏನಾಗುತ್ತೆ, ಈ ಹಠದಿಂದ ಅಥವಾ ಕೋಪದಿಂದ ಹಾಳಾಗ್ಬೋದು. ಅಂದ್ರೆ ಕೆಲಸದ ಮೇಲೆ ಪರಿಣಾಮ ಆಗುವಂತ ಸಾಧ್ಯತೆಗಳಿರ್ತದೆ. ಅಂದ್ರೆ ನೀವು ನಿರ್ಧಾರವನ್ನ ತೆಗೆದುಕೊಳ್ಳುವ ಮೊದಲು ಶಾಂತವಾಗಿ ಯೋಚನೆ ಮಾಡಿ. ಇದು 2ನೇ ಎಚ್ಚರಿಕೆ. ಅಂದ್ರೆ ಯಾರೋ ಮಾಡಿದ್ದಾರೆ ಅಂತ ತಿಳ್ಕೊಂಡು ನಾವು ಮಾಡೋದು, ಅಥವಾ ಯಾರ ಮೇಲೋ ಹಗೆತನ ಸಾಧಿಸೋದಕ್ಕೆ ಮಾಡೋದು, ಅಥವಾ ಸೇಡನ್ನ ಇಟ್ಕೊಂಡು ಮಾಡುವಂಥದ್ದು, ಅಥವಾ ಇನ್ನೊಬ್ರಿಗೆ ಕಾಂಪಿಟೇಷನ್ಗೆ ಬಿದ್ದು ಮಾಡುವಂಥದ್ದು. ಮರಕ್ಕಿಂತ ಮರ ದೊಡ್ಡದಿರುತ್ತೆ. ಹಾಗಾಗಿ ಮತ್ತೊಬ್ಬರಿಗೆ ಕಾಂಪಿಟೇಷನ್ ಎಂದಿಗೂ ದಯವಿಟ್ಟು ಇಳಿಬೇಡಿ. ಅವರ ಆರ್ಥಿಕ ಪರಿಸ್ಥಿತಿ, ಅವರ ಮನಸ್ಥಿತಿ, ಅವರ ಸ್ಥಿತಿಗತಿ ಬೇರೆ ಇರುತ್ತೆ. ನಿಮ್ಮ ಆರ್ಥಿಕ ಪರಿಸ್ಥಿತಿ, ನಿಮ್ಮ ಮನಸ್ಥಿತಿ, ಸ್ಥಿತಿಗತಿ ಬೇರೆನೆ ಆಗಿರುತ್ತೆ ಅನ್ನುವಂಥದ್ದು ನಿಮ್ಮ ಗಮನದಲ್ಲಿ ಇಟ್ಕೋಬೇಕಾಗತ್ತೆ.
ಹಾಗಾಗಿ ನೀವು ಏನೇ ನಿರ್ಧಾರ ತಗೊಂಡ್ರು ಕೂಡ ಎಚ್ಚರಿಕೆ ನಿರ್ಧಾರ ತಗೋಬೇಕು. ಸುಮ್ಮನೆ ದುಡುಕಿನ ನಿರ್ಧಾರಗಳನ್ನು ತೆಗೆದುಕೊಂಡು ದುಡ್ಡನ್ನು ಇನ್ವೆಸ್ಟ್ಮೆಂಟ್ ಮಾಡಿಕೊಂಡು ಬಹಳಷ್ಟು ಕಷ್ಟಗಳನ್ನ ತೊಂದರೆಗಳನ್ನ ಅನುಭವಿಸಬೇಕಾಗತ್ತೆ. ಖಂಡಿತವಾಗಿಯೂ ನೀವು ಯಾವುದೇ ಎಚ್ಚರಿಕೆ ತೆಗೆದುಕೊಳ್ಳುವ ಮುನ್ನ ನಿರ್ಧಾರ ಸರಿಯಾಗಿ ಮಾಡಿ, ಶಾಂತವಾಗಿದ್ದಾಗ ಯೋಚನೆ ಮಾಡಿ, 10 ಸಲ ಯೋಜನೆಯನ್ನ ರೂಪಿಸಿ ಮಾಡಿ, ಖಂಡಿತವಾಗ್ಲೂ ನಿಮಗೆ ಸಕ್ಸಸ್ ಸಿಗುತ್ತೆ. ಇದು ನಿಮ್ಮ 2ನೇ ಎಚ್ಚರಿಕೆ. ಇನ್ನು 3ನೇ ಎಚ್ಚರಿಕೆ ಯಾವುದು ನೋಡಿ, ನಿಮ್ಮ ಆರೋಗ್ಯದ ವಿಚಾರವಾಗಿ ಬಹಳ ಎಚ್ಚರಿಕೆ ಇರಬೇಕಾಗುತ್ತೆ. ಅಂದ್ರೆ ದೊಡ್ಡ ಸಮಸ್ಯೆ ಇದೆ ಅಂತಲ್ಲ, ಆರೋಗ್ಯವೇ ಭಾಗ್ಯ. ಆರೋಗ್ಯ ಚೆನ್ನಾಗಿದ್ರೆ ಎಲ್ಲ ಚೆನ್ನಾಗಿರುತ್ತೆ. ಹೃದಯಕ್ಕೆ ವಿಶೇಷವಾಗಿ ಆರೋಗ್ಯ ಅಂತ ಬಂದಾಗ ನೀವು ಏನು ಎಚ್ಚರಿಕೆ ಇರಬೇಕು? ಹೃದಯಕ್ಕೆ ಸಂಬಂಧಿಸಿರುವಂತಹ ಈ ಬೆನ್ನಿಗೆ ಸಂಬಂಧಿಸಿರ್ತಕ್ಕಂಥ ಎಚ್ಚರಿಕೆ ಸ್ವಲ್ಪ ಇರಲಿ. ಆರೋಗ್ಯದ ಬಗ್ಗೆ ಕಾಳಜಿ ಇರಲಿ. ಆರೋಗ್ಯವೇ ಭಾಗ್ಯ. ನೀವಿದ್ರೇನೆ ಎಲ್ಲ, ನಿಮ್ಮಿಂದನೇ ಎಲ್ಲ. ನೀವು ನಾಯಕ, ಕ್ಯಾಪ್ಟನ್, ನೀವು ಒಬ್ಬ ಸರ್ವಾಧಿಕಾರಿ. ಹಾಗಾಗಿ ಒಂದು ಮನೆಗೆ ನಿಮ್ಮ ಒಂದು ಅಸ್ತಿತ್ವ ಎಷ್ಟು ಮುಖ್ಯ ಅನ್ನುವಂಥದ್ದನ್ನು ನಾವಿಲ್ಲಿ ನೋಡ್ಬೇಕಾಗುತ್ತೆ. ಹಾಗಾಗಿ ಅತಿಯಾಗಿ ಮಾನಸಿಕ ಒತ್ತಡ ಮಾಡ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ನಿಮ್ಮ ಆರೋಗ್ಯದ ಬಗ್ಗೆ ಗಮನ ಇಟ್ಟರೆ ಸಾಕು. ಸರಿಯಾದ ಸಮಯಕ್ಕೆ ಊಟ, ಸರಿಯಾದ ಸಮಯಕ್ಕೆ ನಿದ್ದೆ, ಅಥವಾ ಸರಿಯಾದ ಸಮಯಕ್ಕೆ ಕೆಲಸ, ಈ ರೀತಿ ಲಿಮಿಟೇಷನ್ ಮೇಲೆ ಇರಲಿ. ಯೋಗ, ಧ್ಯಾನ, ವಾಕಿಂಗು, ವ್ಯಾಯಾಮ ಈ ರೀತಿ ಮಾಡಿ ನಿಮ್ಮ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಇರಲಿ ಅನ್ನುವಂಥದ್ದು ಇದು 3ನೇ ಎಚ್ಚರಿಕೆ. 2026ರಲ್ಲಿ ಈ 3 ಎಚ್ಚರಿಕೆಗಳು ನಿಮ್ಮ ಗಮನಕ್ಕೆ ಇರಲಿ. ಆಯ್ತಾ? ಇನ್ನು ಎಚ್ಚರಿಕೆ ಬಗ್ಗೆ ಮುಗಿತು. ಇನ್ನು ಪ್ರಮುಖ 3 ಗುಟ್ಟುಗಳು ಯಾವುದು, ಪ್ರಮುಖ 3 ಪರಿಹಾರಗಳು ಯಾವುದು ಅನ್ನೋದ್ರ ಬಗ್ಗೆ ಖಂಡಿತ ತಿಳಿಸೋಣ. ಆ ಗುಟ್ಟುಗಳು ತುಂಬಾ ವಿಶೇಷವಾಗಿದೆ. ಈಗ ವಿಡಿಯೋ ಸ್ಟಾರ್ಟ್ ಆಗಿದೆ ಅಂತಾನೆ ಹೇಳ್ಬೇಕು. ಆ ಗುಟ್ಟುಗಳ ಬಗ್ಗೆ ಹೇಳ್ತೀನಿ. ನಿಮಗಾಗೆ ಇರುವಂತದ್ದು ಒಂದು ಚಿಕ್ಕ ವಿಡಿಯೋ ಇದೆ, ಅದನ್ನ ನೋಡ್ಕೊಂಡ್ ಬನ್ನಿ. ಆ ಗುಟ್ಟುಗಳ ಬಗ್ಗೆ ಖಂಡಿತ ಮಾತಾಡೋಣ. ಜಿಬಿ ಪ್ರೆಡಿಕ್ಷನ್ಸ್. ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ? ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ? ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ. ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ. JB ಪ್ರೆಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ. ವಿದ್ಯಾಭ್ಯಾಸ, ಉದ್ಯೋಗ, ವಿವಾಹ, ಆರೋಗ್ಯ, ಸಂತಾನ, ವ್ಯಾಪಾರ ವ್ಯವಹಾರ, ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು. ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು. ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು, ನಕ್ಷತ್ರ ಫಲಗಳು, ಪಂಚಾಂಗ ಫಲಗಳು, ದಶಾಫಲಗಳು, ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ. ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ. ನಿಮ್ಮ ಜಾತಕಗಳು ಪಡೆಯುವ 2 ವಿಧಾನಗಳು ಈ ರೀತಿ ಇದೆ. ಮೊದಲನೇ ವಿಧಾನ, ನಿಮ್ಮ ವಾಟ್ಸಪ್ ಸಂಖ್ಯೆಗೆ PDF ಫೈಲ್ನ ಮೂಲಕ ಕಳಿಸಲಾಗುತ್ತದೆ. ನೀವು ಇದನ್ನ ಮೊಬೈಲ್ನಲ್ಲಿಯೇ ಉಪಯೋಗಿಸಬಹುದು. ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು. ಇದರ ಬೆಲೆ 1100 ರೂಪಾಯಿ ಇರುವಂತಹ ಈ ಜಾತಕ ಕೇವಲ 499 ರೂಪಾಯಿಗೆ ಸಿಗ್ತಾ ಇದೆ. ಪ್ರತಿಯೊಂದು ಜಾತಕ 60ರಿಂದ 80 ಪುಟಗಳು ಒಳಗೊಂಡಿರುತ್ತವೆ. ಆರ್ಡರ್ ಮಾಡುವ ವಿಧಾನ: 8197533688. ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು, ಜನ್ಮ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಜಿಲ್ಲೆ, ಈ ಎಲ್ಲ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ. ನೋಡಿದ್ರಲ್ಲ ವೀಕ್ಷಕರೇ, ಇದು ಅಂತಿಂತ ಆರ್ಡಿನರಿ ಜಾತಕ ಅಲ್ಲ. ಭಾರತದ 80ರಿಂದ 100 ಪುಟದ ಜನ್ಮ ಜಾತಕ ಫಲ, ಭಾರತದ ಎಲ್ಲ ಭಾಷೆಯಲ್ಲಿ ಸಿಗುವಂತಹ ಜನ್ಮ ಜಾತಕ ಪ್ರತಿ ಇದಾಗಿದೆ. ಈಗಲೇ ನಂಬಿಕೆ ವಿಶ್ವಾಸದಿಂದ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ. ಬನ್ನಿ, ಆಗಿದ್ರೆ ಆ 3 ಗುಟ್ಟುಗಳು ಯಾವುದು ಅನ್ನೋದ್ರ ಬಗ್ಗೆ ನೋಡೋಣ. ನೋಡಿ, ಈ ವರ್ಷದಲ್ಲಿ ಬಹಳ ಗಮನದಲ್ಲಿಟ್ಕೋಬೇಕು. ಕ್ಷಮೆಯೇ ನಿಮ್ಮ ಅತಿ ದೊಡ್ಡ ಶಕ್ತಿ. ನಿಮ್ಮನ್ನ ಟೀಕಿಸಿದವರನ್ನ ದ್ವೇಷಿಸುವ ಬದಲು, ಕಾಂಪಿಟೇಷನ್ಗೆ ಇಳಿಯುವ ಬದಲು ಅವ್ರನ್ನ ಕ್ಷಮಿಸಿಬಿಡಿ. ಬೆಳೆದು ನಿಲ್ಲಿ. ನಿಮ್ಮ ಆರ್ಥಿಕ ಸ್ಥಿತಿಗತಿ ಕಡೆ, ನಿಮ್ಮ ಕೆಲಸದ ಕಡೆ ಜಾಸ್ತಿ ಫೋಕಸ್ ಮಾಡಬೇಕು. ನಿಮ್ಮನ್ನ ದಾರಿ ತಪ್ಪಿಸುವಂತ ಕೆಲವೊಂದು ಜನ ಇದ್ದಾರೆ. ಸುಮ್ಮನೆ ಕೋಪ ಬರ್ಸೋದು, ನಿಮ್ಮ ಮೈಂಡ್ ಹಾಳು ಮಾಡೋದು, ನಿಮ್ಮ ಕಾನ್ಸೆಪ್ಟ್. ಯಾಕಂದ್ರೆ ನಿಮ್ಮ ವೀಕ್ನೆಸ್ ಪಾಯಿಂಟು ಅದೇ. ನಿಮ್ಮ ಶಕ್ತಿಯೂ ಕೋಪ, ನಿಮ್ಮ ದೌರ್ಬಲ್ಯವೂ ಕೋಪ. ಹಾಗಾಗಿ ಕೆಲವೊಂದು ಜನ ಮೈಂಡ್ಗೆ ಮಾಡ್ತಿರ್ತಾರೆ, ನಿಮ್ಮನ್ನು ಕೋಪ ಬರೆಸಿ ನಿಮ್ಮ ಕಾಂಪಿಟೇಷನ್ಗೆ ಇಳಿಸಿ, ಅದು ಕೂಡ ಬೇರೆ ರೀತಿಯಲ್ಲಿ ಪರಿಣಾಮಗಳು ಮಾಡುವಂತ ಸಾಧ್ಯತೆಗಳಿರ್ತಾರೆ. ಈ ಸೀಕ್ರೆಟ್ ನಿಮಗೆ ಗೊತ್ತಿರಲಿ. ಪ್ರಮುಖವಾದ ಗುಟ್ಟಿದು. 2026ರಲ್ಲಿ ನಿಮ್ಮ ಸ್ಥಾನ ಏನು, ಮಾನ ಏನು, ನಿಮ್ಮ ಗೌರವ ಏನು, ನೀವೆಲ್ಲಿದ್ದೀರಿ, ನೀವು ಏನನ್ನ ಮಾಡಬೇಕು, ಏನನ್ನ ಮಾಡಬಾರ್ದು, ನಿಮ್ಮ ಹೇಳಿಕೆ ಯಾವ ರೀತಿ ಡ್ಯಾಮೇಜ್ ಮಾಡುತ್ತೆ, ನಿಮ್ಮ ವ್ಯಕ್ತಿತ್ವ ಯಾವ ರೀತಿ ಹಾಳು ಮಾಡುತ್ತೆ, ಇದ್ರ ಬಗ್ಗೆ ನೀವು ಗಮನ ಇಟ್ಕೋಬೇಕು. ನೀವು ಯಾರನ್ನೂ ದ್ವೇಷಿಸಬಾರದು, ಕ್ಷಮಿಸ್ಬಿಡಿ. ಅಲಕ್ಷ್ಯವೇ ಮದ್ದು. ಶತ್ರುಗಳಿಗೆ ಏನು ಮದ್ದು?
ಅಲಕ್ಷ್ಯವೇ ಮದ್ದು. ಅವರನ್ನ ಬಹಳ ಪ್ರಮುಖವಾಗಿ ತೆಗೆದುಕೊಳ್ಳುವಂತ ಅವಶ್ಯಕತೆ ಇಲ್ಲ. ನೀವು ಉದಾಸೀನವೇ ಮದ್ದು. ಹಾಗಾಗಿ ಅವರನ್ನ ಉದಾಸೀನ ಮಾಡಿ ನಿಮ್ ಕೆಲಸದ ಕಡೆ ಫೋಕಸ್ ಮಾಡಿ. ನಿಮ್ಮ ಉನ್ನತ ಸ್ಥಾನಮಾನಗಳು ದೊರೆಯುವಂಥದ್ದು, ದೊಡ್ಡ ಸ್ಥಾನಕ್ಕೆ ದೊಡ್ಡ ಯಶಸ್ಸನ್ನ ಪಡಿತೀರಿ. ಅದೇ ಅವರಿಗೆ ಉತ್ತರ ಆಗತ್ತೆ. ಅವಾಗ ಶತ್ರು ಏನಾಗ್ತಾರೆ? ವೀಕ್ ಆಗ್ತಾರೆ. ಜಗಳದಿಂದ, ಕೋಪದಿಂದ, ಸಿಟ್ಟಿನಿಂದ ವೀಕ್ ಮಾಡ್ಲಿಕ್ಕೆ ಹೋಗ್ಬೇಡಿ. ನಿಮ್ಮ ಕೆಲಸದಿಂದ, ನಿಮ್ಮ ಯಶಸ್ಸಿನಿಂದ, ನಿಮ್ಮ ಆಡಳಿತದಿಂದ ವೀಕ್ ಅನ್ನ ಮಾಡುವಂತ ಪ್ರಯತ್ನವನ್ನು ಮಾಡಬೇಕು. ಬಹಳ ದೊಡ್ಡ ಸೀಕ್ರೆಟ್ ಇದು. ಇದನ್ನ ಗಮನದಲ್ಲಿ ಇಟ್ಕೋಬೇಕು. ಎಷ್ಟು ಯೂಸ್ ಆಗುತ್ತೆ ನೋಡಿ ಈ ವಿಡಿಯೋ. ಇನ್ನು ಎರಡನೇದ್ದು, ರಹಸ್ಯವನ್ನ ಕಾಪಾಡ್ಕೊಳ್ತಕ್ಕಂಥದ್ದು. ನಿಮ್ಮ ಮುಂದಿನ ಗುರಿಗಳ ಬಗ್ಗೆ ಅಥವಾ ನಿಮ್ಮ ಮುಂದಿನ ವ್ಯವಹಾರಗಳ ಬಗ್ಗೆ, ನಿಮ್ಮ ಮುಂದಿನ ಯೋಜನೆಗಳ ಬಗ್ಗೆ ಕೆಲಸ ಮುಗಿಯುವವರೆಗೂ ಯಾರಿಗೂ ಹೇಳಬೇಡಿ. ಆ ಸೀಕ್ರೆಟ್ ಅನ್ನ ಎಲ್ಲೂ ಬಿಟ್ಕೊಡ್ಬೇಡಿ. ನೀವೇನೇ ಪ್ಲಾನ್ ಮಾಡಿದ್ರು ಅದು ನಿಮ್ಮಲ್ಲೇ ಇರಲಿ. ಶತ್ರುಗಳು ನಿಮ್ಮ ಮೇಲೆ ಹದ್ದಿನ ಕಣ್ಣಿಟ್ಟಿರ್ತಾರೆ, ಅಥವಾ ಅದನ್ನು ಓವರ್ಟೇಕ್ ಮಾಡುವಂತ ಜನಗಳಿರ್ತಾರೆ, ಕಾಪಿ ಮಾಡುವಂತ ಜನಗಳಿರ್ತಾರೆ. ನಿಮ್ದೇನೇ ತರದ ಗುಟ್ಟಿನ ವಿಷಯಗಳಿದ್ರು ಕೂಡ ಗುಟ್ಟಾಗಿಟ್ಕೋಬೇಕು. ನಿಮ್ಮ ಸಕ್ಸಸ್ ಸಿಗೋವರೆಗೂ ಕೂಡ ಬಹಳ ಶಾಂತತೆಯಿಂದ ಸಮಯವನ್ನ ಸರಿಯಾಗಿ ಉಪಯೋಗಿಸ್ಕೊಂಡು ಪ್ಲಾನ್ ಮಾಡ್ಕೋಬೇಕು. ನೀವು ಸ್ವಲ್ಪ ಸಾಧಿಸಿ ದೊಡ್ಡದಾಗಿ ಹೇಳೋದಾಗ್ಲಿ, ಅಥವಾ ಏನೋ ಒಂದು ಪ್ಲಾನ್ ಮಾಡಿದ್ದು ಸಡನ್ ಆಗಿ ಹೇಳ್ಬಿಡೋದಾಗ್ಲಿ ಮಾಡಬೇಡಿ. ಪ್ಲಾನ್ ಹಾಳಾಗುತ್ತೆ. ನಿಮ್ಮ ಸೀಕ್ರೆಟ್ ಆಗಿರುವಂತ ವಿಚಾರ ಎರಡನೇದು ಯಾವುದು ಅಂತಂದ್ರೆ ರಹಸ್ಯವನ್ನ ಕಾಪಾಡ್ಕೋಬೇಕು. ಯಾವುದೇ ಇದ್ರೂ ಕೂಡ ಗುಪ್ತವಾಗಿ, ಗೌಪ್ಯವಾಗಿ ಇಟ್ಕೊಂಡು ನಿಮ್ಮ ಗುರಿ ಸಾಧನೆ ಕಡೆ ಹೋಗ್ಬೇಕಾಗತ್ತೆ. ಇದು ಎರಡನೆಯ ಸೀಕ್ರೆಟ್. ಇನ್ನು ಮೂರನೇ ಸೀಕ್ರೆಟ್ ಯಾವುದು? ಬದಲಾವಣೆಗೆ ಒಗ್ಗಿಕೊಳ್ಳುವಂಥದ್ದು. ನೋಡಿ, ಕಾಲಕ್ಕೆ ತಕ್ಕಂತೆ ಹೊಸ ತಂತ್ರಜ್ಞಾನಗಳು, ಹೊಸ ಆಲೋಚನೆಗಳು, ಹೊಸ ಯೋಜನೆಗಳು ಅಳವಡಿಸ್ಕೊಳ್ತಕ್ಕಂಥದ್ದು. 2026ರಲ್ಲಿ ತುಂಬಾ ಅಂದುಕೊಂಡಿದ್ದಕ್ಕಿಂತ ದೊಡ್ಡ ಪ್ರಮಾಣದ ಯಶಸ್ಸು ಸಿಗುತ್ತೆ. ಅಂದ್ರೆ ಏನು? ನಿಮ್ಗೇನು ಗೊತ್ತಿದೆ ಅದರಲ್ಲೇ ಸ್ಟಿಕ್ ಆನ್ ಆಗ್ಬೇಡಿ. ಗೊತ್ತಿರುವಂತದ್ದನ್ನ ಯಾವ ರೀತಿ ಎಕ್ಸ್ಟೆನ್ಷನ್ ಮಾಡ್ಕೋಬೇಕು ನಿಮ್ಮ ಕೆಲಸವನ್ನ ಇರುವುದ್ರಲ್ಲಿನೇ. ಅದನ್ನ ಇನ್ನೊಂದು ಸ್ವಲ್ಪ ಮೇಲ್ದರ್ಜೆಗೆ ಏರ್ಸಕ್ಕಾಗತ್ತಾ? ಅಥವಾ ಪಾರ್ಟ್ ಟೈಮ್ ನನ್ಗೆ ಏನಾದ್ರು ಕೆಲಸ ಮಾಡ್ಬೋದಾ? ನಾನು ಸಮಯ ಸಿಗ್ತಾ ಇದೆಯಾ? ನನ್ನ ರೆವಿನ್ಯೂ ಯಾವ ರೀತಿ ಜಾಸ್ತಿ ಮಾಡ್ಕೋಬೇಕು? ನನ್ನ ಆದಾಯ ಯಾವ ರೀತಿ ಜಾಸ್ತಿ ಮಾಡ್ಕೋಬೇಕು? ನನ್ನ ಉದ್ಯೋಗಕ್ಕೆ ಹೆಚ್ಚಿನ ನಾನು ಆದ್ಯತೆಯನ್ನ ಕೊಡಬೇಕಾಗತ್ತೆ. ಇದು ಸೀಕ್ರೆಟ್. ನೀವು ಮೊಬೈಲ್ ಬಳಕೆ ಕಡಿಮೆ ಮಾಡ್ಕೋಬೇಕು. ಮೊಬೈಲಲ್ಲೇ ಕೆಲಸ ಇದ್ರೆ ನಾನು ಅದ್ರ ಬಗ್ಗೆ ಏನು ಹೇಳಿಕ್ ಹೋಗಲ್ಲ. ಬಟ್ ನಿಮ್ ಕೆಲಸ ಅದು ಕೆಲಸ ಮಾಡ್ತಾ ಇದ್ರೆ ಮಾಡ್ಕೊಳ್ಳಿ. ಬಟ್ ಆದ್ರೆ ಕೆಲಸದ ಕಡೆ ಹೆಚ್ಚಿನ ಆದ್ಯತೆಯನ್ನ ನೀವು ಇಲ್ಲಿ ಕೊಡಬೇಕಾಗತ್ತೆ. 2026ರಲ್ಲಿ ಹೊಸ ತಂತ್ರಜ್ಞಾನಕ್ಕೆ ತಕ್ಕಾಗೆ ಒಗ್ಗಿಕೊಳ್ಳೋದು ಮತ್ತೆ ಹೊಸ ಯೋಜನೆಯನ್ನ ಕಾರ್ಯರೂಪಕ್ಕೆ ತರುವಂಥದ್ದು, ನಿಮ್ಮ ಉದ್ಯೋಗದಲ್ಲಿ ಬದಲಾವಣೆಗಳನ್ನು ತರುವಂಥದ್ದು ಅಥವಾ ಹೊಸ ಆಯಾಮವನ್ನ ತಂದು ಕೊಡ್ತಕ್ಕಂಥ ಪ್ರಯತ್ನವನ್ನ ನೀವಿಲ್ಲಿ ಯೋಜನೆಯನ್ನ ರೂಪಿಸ್ಕೋಬೇಕು 2026ರಲ್ಲಿ. ಈ ಮೂರು ಸೀಕ್ರೆಟು ನಿಮಗೆ ತಿಳಿದಿರ್ಲಿ, ಆ ಮೂರು ಎಚ್ಚರಿಕೆಗಳು ತಿಳಿದಿರ್ಲಿ. ಆದ್ರೆ ಈ ಎಲ್ಲವೂ ಸಕ್ಸಸ್ ಆಗಬೇಕು. 2026 ಅತ್ಯಂತ ಶಿಸ್ತಿನಿಂದ ಸಕ್ಸಸ್ಫುಲ್ ಆಗಿ ನಿಮ್ಮ ಆಸೆಗಳನ್ನ ಈಡೇರಿಸುವಂತ ವರ್ಷ ಆಗ್ಬೇಕು ಅಂತಂದ್ರೆ ಪರಿಹಾರ ಬೇಕೇ ಬೇಕಲ್ವಾ? ತುಂಬಾ ಸರಳವಾದ ಪರಿಹಾರ, ತುಂಬಾ ಈಸಿ ಆದಂತ ಪರಿಹಾರಗಳನ್ನ ಖಂಡಿತ ತಿಳಿಸ್ಕೊಡ್ತೀನಿ. ಅದು ಬಹಳ ಮುಖ್ಯ ನಿಮಗೆ. ಆದ್ರೆ ಅದಕ್ಕಿಂತ ಮುಂಚೆ ವಿಡಿಯೋ ನಿಮ್ಗೆ ಹೇಗೆ ಅನಿಸ್ತು ದಯವಿಟ್ಟು ನೀವು ಕಾಮೆಂಟ್ ಮಾಡಬೇಕು. ನಿಮ್ಮ ಅನಿಸಿಕೆ, ಅಭಿಪ್ರಾಯ ನಮಗೆ ತುಂಬಾ ಮುಖ್ಯ. ಈ ವಿಡಿಯೋದಿಂದ ನಿಮಗೆ ಉಪಯೋಗ ಆಯ್ತಾ ಅಥವಾ ಏನನ್ನಾದ್ರೂ ನಿಮಗೆ ಇದರಿಂದ ಬದಲಾವಣೆ ಆಗುತ್ತಾ ಅನ್ನುವಂಥದ್ದು ಕೂಡ ನಿಮ್ಮ ಅಮೂಲ್ಯ ಅಭಿಪ್ರಾಯವನ್ನ ವಾಟ್ಸಪ್ ಮಾಡಿ ದಯವಿಟ್ಟು ಕಾಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ. ಜೊತೆಗೆ ಇದೇ ತರದ ವಿಷಯಕ್ಕೆ ಸಂಬಂಧಪಟ್ಟಂತ 12 ವಿಡಿಯೋಗಳು ಕೂಡ ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಸಿಗುತ್ತೆ, ಲಿಂಕ್ ಸಿಗುತ್ತೆ, ನೋಡ್ಕೊಳ್ಳಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್ ಮಾಡಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ದಯವಿಟ್ಟು ಮರಿಬೇಡಿ, ಆಯ್ತಾ? ಇನ್ನು ಪರಿಹಾರದ ಕಡೆ ಹೋಗೋಣ. ನೋಡಿ, ವಿಶೇಷವಾಗಿ 2026ರಲ್ಲಿ ಸಿಂಹ ರಾಶಿಯವರಿಗೆ ಪ್ರಮುಖವಾದ 3 ಪರಿಹಾರಗಳು. ಇದನ್ನು ಮಾಡಿ. ತುಂಬಾ ಈಸಿ ಆದ ಪರಿಹಾರ. ಏನು? ಪ್ರತಿದಿನ ಸೂರ್ಯೋದಯದ ಸಮಯದಲ್ಲಿ ಸೂರ್ಯನಿಗೆ ಅರ್ಘ್ಯವನ್ನ ನೀಡತಕ್ಕಂಥದ್ದು ಅಥವಾ ಸೂರ್ಯ ನಮಸ್ಕಾರ ಮಾಡಿ. ಭಕ್ತಿಯಿಂದ ಸೂರ್ಯ ನಮಸ್ಕಾರ ಮಾಡಿ. ಇದು ನಿಮ್ಮ ಆತ್ಮವಿಶ್ವಾಸ, ನಿಮ್ಮ ಆರೋಗ್ಯವನ್ನ ವೃದ್ಧಿ ಮಾಡುತ್ತೆ, ನಿಮ್ಮ ಆತ್ಮವಿಶ್ವಾಸ ಹೆಚ್ಚಿಸ್ತದೆ. ಬೆಳಗ್ಗೆ ಎದ್ದ ತಕ್ಷಣ, ಸ್ನಾನ ಮಾಡಿದ ತಕ್ಷಣ ಸೂರ್ಯೋದಯದಲ್ಲಿ ಭಗವಂತನ ಸೂರ್ಯನಾರಾಯಣನ ದರ್ಶನವನ್ನ ಮಾಡಿ ಸೂರ್ಯನಾರಾಯಣನಿಗೆ ಭಕ್ತಿಪೂರ್ವಕವಾಗಿ ಒಂದು ನಮಸ್ಕಾರವನ್ನ ಮಾಡಿಬಿಟ್ರಿ ಅಂತಂದ್ರೆ ಒಂದು ಚೈತನ್ಯ, ಒಂದು ಹೊಸ ಒಂದು ಚೈತನ್ಯ ನಿಮ್ಮಲ್ಲಿ ಉದಯ ಆಗುವಂಥದ್ದು. ಇದು ಗಮನದಲ್ಲಿರಲಿ. ತುಂಬಾ ಸಿಂಪಲ್. ಎಷ್ಟು ಸಿಂಪಲ್ ಇದೆ, ಎಷ್ಟು ಎಫೆಕ್ಟಿವ್ ಇದೆ, ನೀವು ಮಾಡಿ ನೋಡಿ ಬೇಕಿದ್ರೆ. ಇನ್ನು ಭಾನುವಾರದ ದಿನ ಅಂದ್ರೆ ಆದಿತ್ಯ ಹೃದಯ ಸ್ತೋತ್ರವನ್ನ ಪಠಣ ಮಾಡ್ಕೋಬೇಕು. ಭಾನುವಾರದ ದಿನ ಆದಿತ್ಯ ಹೃದಯ ಸ್ತೋತ್ರ ಪಠಣ ಮಾಡ್ತಕ್ಕಂಥದ್ರಿಂದ ಅಥವಾ ಕೇಳೋದ್ರಿಂದ ನಿಮಗೆ ರಾಜಯೋಗದಂತಹ ಫಲಗಳು ಸಿಗುವಂತಹ ಸಾಧ್ಯತೆಗಳಿದೆ. ಖಂಡಿತವಾಗ್ಲೂ ಇದನ್ನ ಮಾಡ್ಕೋಬೇಕಾಗತ್ತೆ. ಇನ್ನು ಮೂರನೇ ಪರಿಹಾರ ನೀವು ನಿಮ್ಮ ಶಕ್ತಿಗೆ ಅನುಸಾರವಾಗಿ, ನಿಮ್ಮ ಭಕ್ತಿಗೆ ಅನುಸಾರವಾಗಿ, ಬಡವರಿದ್ರು, ಕಷ್ಟದಲ್ಲಿದ್ರು, ನೋವಿನಲ್ಲಿದ್ರು, ಯಾವುದೋ ಅನಾಥ ಆಶ್ರಮ ಇತ್ತು ಅಥವಾ ತುಂಬಾ ಕಷ್ಟದ ಪರಿಸ್ಥಿತಿಯಲ್ಲಿದ್ದಾರಂತ ನಿಮ್ಮ ಅನುಕೂಲಕ್ಕೆ ತಕ್ಕ ಆದಂತಹ
ಒಂದು ದಾನವನ್ನ ಮಾಡ್ತಕ್ಕಂಥದ್ದು. ಖಂಡಿತವಾಗ್ಲೂ ನಿಮಗೆ ಇದರಿಂದ ಒಳ್ಳೆ ಫಲ ಅನ್ನುವಂಥದ್ದು ಸಿಗುತ್ತೆ. ಖಂಡಿತ ನಿಮಗೆ 2026 ಅದ್ಭುತವಾದ ಫಲಗಳು ಸಿಗಲಿ, ನಿಮ್ಮ ಆಸೆಗಳು ನೆರವೇರಲಿ, ತಾಯಿ ಅನ್ನಪೂರ್ಣೇಶ್ವರಿ ಸಕಲ ಐಶ್ವರ್ಯಗಳನ್ನು ಕೊಟ್ಟು ಕರುಣಿಸ್ಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಸರ್ವೇ ಜನಃ ಸುಖಿನೋ ಭವಂತು.